ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಶ ಬರಲ್ಲ ಅಂದರೂ ಕೂಡ ಬ್ರೈಡಲ್ ಸೀರೆ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 150 ಎಳೆ ಕುಚ್ಚು. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಕುಚ್ಚು ಹಾಕಲಿಕ್ಕೆ ಸ್ವಲ್ಪ ನೀಟಾಗಿ ಬೇಕು ಕುಚ್ಚು. ಹಾಗೆ 10 ಎಳೆ ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಅಪೋಸಿಟ್ ಆಗಿ. ಸ್ಕೈ ಬ್ಲೂ ಕಲರು 150, ಹಾಗೆ ಪಿಂಕ್ ಕಲರು 10 ಎಳೆ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಯಾವ ಥರ ಮಾಡ್ಕೋಬೇಕಂದ್ರೆ, ಈ ಥರ ಕುಚ್ಚು ಎಂಡಲ್ಲಿ ಈ ಥರ ಇಟ್ಕೊಳ್ಳಿ. ಒಂದು 2 ಬೊಟ್ಟಿನಷ್ಟು ಅಂತರ. ಇಲ್ಲಿ ಗಮ್ಮನ್ನು ಹಚ್ಕೋತೀನಿ ನಾನಿವಾಗ. ಈ ಥರ ಮಾಡಿಕೊಂಡು ಸ್ವಲ್ಪ ಗಮ್ ಹಚ್ಚಬೇಕಾಗತ್ತೆ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಥ್ರೆಡ್ಡನ್ನು ತಗೊಳ್ಳಿ. ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ಈಸಿಯಾಗಿ ಮಾಡ್ಕೋಬೋದು. ಕ್ರೋಶ ಇಲ್ಲದೆ ಬ್ರೈಡಲ್ ಸೀರೆ ಕುಚ್ಚನ್ನು ಮಾಡ್ಬೋದು. ಈಗ ಈ ಪಿಂಕ್ ಥ್ರೆಡ್ ಇದೆಯಲ್ಲ, ಅಂದರೆ 10 ಎಳೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈ ಥರ ಗಮ್ ಹಚ್ಚಿ ನಾನು ಇವಾಗ ಸುತ್ತುತ್ತಾ ಹೋಗ್ತೀನಿ. ಗಮ್ ಹಚ್ಚಿದರೆ ಅದು ಬಿಚ್ಕೊಳ್ಳೋದಿಲ್ಲ. ನೀವು ಆರಾಮ್ಸೆ ಅದನ್ನು ನೀವು ಸುತ್ಕೋಬೋದು. ನಿಧಾನಕ್ಕೆ ಮಾಡ್ಕೊಳ್ಳಿ, ಅವಸರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಈ ಥರ ಟೈಟಾಗಿ ಹಿಡಿದು ಸುತ್ತುತ್ತಾ ಹೋಗಬೇಕು. ನೋಡಿ, ಲೆಫ್ಟ್ ಹ್ಯಾಂಡಿಂದ ಇದನ್ನು ನೀವು ಟೈಟಾಗಿ ಹಿಡ್ಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ಲೂಸ್ ಬಿಟ್ಟರು ಇಲ್ಲಿ ಸುತ್ಕೊಂಡಿರ್ತೀವಲ್ಲ ಆ ಥ್ರೆಡ್ ಕೂಡ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಸುತ್ಕೊಳ್ಳಿ. ಹಾಗೆ ಥ್ರೆಡ್ ಕೂಡ ಟೈಟಾಗಿ ಹಿಡ್ಕೋಬೇಕು ನೀವು ಎಡಗೈಯಿಂದ. ಒಂದು ಸುತ್ತು ಸುತ್ತಿದ ತಕ್ಷಣ ನೀವು ಆ ಬೆರಳಿನಿಂದ ಅದ್ರ ಮೇಲೆ ಟೈಟಾಗಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೋಬೇಕಾಗತ್ತೆ. ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ, ಜಾಸ್ತಿ ಅರ್ಜೆಂಟಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಸುತ್ತುತ್ತಾ ಬರಬೇಕು. ಹಾಗೆ ಆ ಬೆರಳನ್ನು ಎಲ್ಲಿ ಸುತ್ತಿರ್ತೀವೋ ಅಲ್ಲಿ ನಾವು ಟೈಟಾಗಿ ಹಿಡ್ಕೊಳ್ಬೇಕಾಗತ್ತೆ. ಈ ಥರ ಸುತ್ತಿದ ತಕ್ಷಣ ಅದರ ಮೇಲೆ ಬೆರಳು ಇಟ್ಕೋಬೇಕು. ಸ್ಟಾರ್ಟಿಂಗ್ ಏನು ಬಿಚ್ಕೊಳ್ಳೋದಿಲ್ಲ, ಯಾಕಂದರೆ ಗಮ್ ಹಚ್ಚಿರ್ತೀವಲ್ಲ, ಹಾಗಾಗಿ ಬಿಚ್ಕೊಳ್ಳೋದಿಲ್ಲ. ಈ ಥರ ಸುತ್ತುತ್ತಾ ಬನ್ನಿ. ಇಲ್ಲಿ ನಾವು 150 ಎಳೆ ಕುಚ್ಚು ತಗೊಂಡಿರ್ತೀವಲ್ಲ, ಅದಕ್ಕೆ ಅಪೋಸಿಟ್ ಆಗಿರೋ ಕಲರನ್ನೇ ನಾವು ಈ 10 ಎಳೆ ದಾರ ತಗೋಬೇಕಾಗುತ್ತೆ. ಅವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಸುತ್ತುತ್ತಾ ಬರಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಸುತ್ಕೋತೀನಿ ನಾನು. ಇನ್ನೂ ಸ್ವಲ್ಪ ಸುತ್ತಿ ನಿಮಗೆ ತೋರಿಸ್ತೀನಿ. ಒಂದು 2 ಇಂಚ್ ಆಗಷ್ಟು ಸುತ್ಕೋಬೇಕಾಗುತ್ತೆ. ನಿಧಾನಕ್ಕೆ ಸುತ್ತುತ್ತಾ ಬನ್ನಿ. 8 ಎಳೆ ಕೂಡ ತಗೋಬೋದು ನೀವು ಇಲ್ಲಿ ಥ್ರೆಡ್ಡನ್ನು. ನಾನು 10 ಎಳೆ ತಗೊಂಡಿದ್ದೀನಿ. 8 ಎಳೆ ಕೂಡ ನಡೆಯುತ್ತೆ, ಆದರೆ 6 ಎಳೆ ತಗೋಬೇಡಿ, ಕಡಿಮೆ ಆಗುತ್ತೆ ಅದು. ನೋಡಿ, ನಾನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಈಗ ಈ 2 ತುದಿ ಎಂಡ್ ಇರುತ್ತಲ್ಲ, ಇದು ಕರೆಕ್ಟಾಗಿ ಬರಬೇಕು. ಈ ಥರ ಫೋಲ್ಡ್ ಮಾಡಿದಾಗ ಸಮವಾಗಿ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಮೇಲ್ಗಡೆ ಥ್ರೆಡ್ ಕಾಣಿಸ್ತಿದೆಯಲ್ಲ, ಅದು ಕವರ್ ಆಗುತ್ತೆ. ಆಮೇಲೆ ನಾವು ಮಾಡ್ಕೋಬೋದು, ಅದೇನಾಗಲ್ಲ. ಈ ಥರ ಇಟ್ಟು ಮತ್ತೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, 10 ಎಳೆ ದಾರ, ಅಂದರೆ ಪಿಂಕ್ ಕಲರ್ ಥ್ರೆಡ್ಡು, ಅದನ್ನು ಹಿಡಿದು ಸುತ್ತಬೇಕು. ಇವಾಗ ನೋಡಿ, ಇದನ್ನು ಈ ಥರ ಮಾಡಿಕೊಂಡ್ರೆ ಅಡ್ಜಸ್ಟ್ ಆಗಿಬಿಡುತ್ತೆ, ಕಾಣಿಸೋದಿಲ್ಲ. ಈ ಥರ ಇದನ್ನು ಸಮವಾಗಿ ಮಾಡಿಕೊಂಡು ಇಲ್ಲಿ ಇನ್ನೂ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, 10 ಎಳೆ ದಾರ, ಅದನ್ನು ಈ ಥರ 2 ತುದಿಗಳನ್ನು ಹಿಡಿದು ನಾವು ಸುತ್ಕೋಬೇಕು ಟೈಟಾಗಿ. ಈ ಥರ ಸುತ್ತಿ ಇಲ್ಲಿ ಒಂದು ಚಿಟಿಕೆ ಗಮ್ಮನ್ನು ಹಚ್ಕೋತೀನಿ ನಾನು. ಸ್ವಲ್ಪ ಗಮ್ ಹಚ್ಕೊಳ್ಳಿ. ಸ್ವಲ್ಪ ಹಚ್ಚಿದರೆ ಸಾಕು, ಜಾಸ್ತಿ ಏನು ಬೇಡ. ಈ ಥರ ಗಮ್ ಹಚ್ಚಿ ಈ ಥರ ಸುತ್ಕೋತೀನಿ. ಮತ್ತೆ ಬ್ಯಾಕ್ ಸೈಡಲ್ಲಿ ಇನ್ನೊಂದು ಸಾರಿ ಗಮ್ ಹಚ್ಕೋತೀನಿ. ಹಿಂದುಗಡೆ ಸ್ವಲ್ಪ ಇಲ್ಲಿ ಗಮ್ ಹಚ್ಚಿ
ಇಲ್ಲೂ ಕೂಡ ನಾನು ಈ ಥ್ರೆಡ್ಡನ್ನು ಈ ಥರ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ಟೈಟಾಗಿ ಕೂಡುತ್ತೆ. ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಮುಂದ್ಗಡೆಯಿಂದ ಈ ಥರ ಬರುತ್ತೆ. ಈ ಥರ ಮೊದಲು ನಾವು ಕುಚ್ಚುಗಳನ್ನು ರೆಡಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಇದಕ್ಕೆ ಜರಿ ಥ್ರೆಡ್ ತಗೊಂಡಿದ್ದೀನಿ, ನಾರ್ಮಲ್ ನೀಡಲ್ಗೆ ಪೋಣಿಸಿ. ಇದು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೈಟಾಗಿ ಕೂರಲಿ ಅಂತ ಜರಿ ಥ್ರೆಡ್ಡಿಂದ ನಾನು ಹಾಕ್ತಿದ್ದೀನಿ. ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡ್ರೆ ಸಾಕು. ಒಂದು 3ರಿಂದ 4 ಸರಿ ಈ ಥರ ಜರಿ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ಟೈಟಾಗಿ ಕೂರಲಿ ಅಂತ ಹಾಕಿದ್ದೀನಿ. ಬ್ಯಾಕ್ ಸೈಡಲ್ಲಿ ಈ ಥರ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಈಗ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೋಬೇಕು. ಇದನ್ನು ನಾರ್ಮಲ್ ಸೀಜರಿಂದ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಈ ಕಟರಿಂದನೇ ಮಾಡ್ಕೊಳ್ಳಿ. ಕುಚ್ಚು ಕಟ್ ಮಾಡ್ಕೊಳ್ಳುವಾಗ ಅಂದರೆ ಕರೆಕ್ಟಾಗಿ ಬರುತ್ತೆ. ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಓಕೆ, ನೋಡಿ ಈ ಥರ ಬಂದಿದೆ. ಈ ಥರ ಕುಚ್ಚುಗಳು ಒಂದು ಸೀರೆಗೆ ಒಂದು 20 to 25 ಬರುತ್ತೆ. ನೀವು ಇದನ್ನು ಯಾವ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರೋ, ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಹಚ್ಕೋತಿರೋ ಸೀರೆಗೆ ಅಂತ ಅದರ ಮೇಲೆ ಡಿಪೆಂಡು. ಇದಕ್ಕೆ ಬ್ಯಾಕ್ ಸೈಡಲ್ಲಿ ಈ ಥರ ಗಮ್ಮನ್ನು ಹಚ್ಚಿ ನಾನು ಸೀರೆಗೆ ಹಚ್ಚಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಚ್ಚಿದರೆ ಸಾಕು, ಬಿಚ್ಕೊಳ್ಳೋದಿಲ್ಲ. ಈ ಥರ ಸೀರೆಗೆ ಹಚ್ಕೊಂಡ್ಬಿಡಿ. ಸೀರೆಯ ಪಲ್ಲು ಕಲರ್ ಇರುತ್ತಲ್ಲ ಅದನ್ನು ನೀವು ಕುಚ್ಚು ಮಾಡ್ಕೊಳ್ಳಿ. ಹಾಗೆ ಬಾಡಿ ಕಲರ್ ಇರುತ್ತಲ್ಲ ಅದನ್ನು ನೀವು ಮೇಲ್ಗಡೆ ಸುತ್ತಲಿಕ್ಕೆ ಮಾಡ್ಕೊಳ್ಳಿ, ಆವಾಗ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ಮೇಲ್ಗಡೆ ನೀವು ಯಾವ ಕಲರ್ ಹಾಕಿರ್ತೀರೋ ಅದೇ ಕಲರ್ ಥ್ರೆಡ್ ತೊಗೊಳ್ಳಿ, ಕಾಟನ್ ಥ್ರೆಡ್ಡು. ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನ ಇವಾಗ ಬ್ಯಾಕ್ ಸೈಡಿಂದ ತಂದು ಇದಕ್ಕೆ ಒಂದು 4 ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಇದು ಇನ್ನೂ ಚಿಕ್ಕ ಬೀಡ್ಸ್ ಇದ್ದರೆ ಕೂಡ ತೊಗೋಬೋದು. ಸ್ವಲ್ಪ ಇದು ದೊಡ್ಡದಾಯಿತು, ನೀವು ಚಿಕ್ಕ ಬೀಡ್ಸ್ಗಳನ್ನು ಯೂಸ್ ಮಾಡಿ. 4 ಬೀಡ್ಗಳನ್ನು ಹಾಕ್ತೀನಿ, 5 ಕೂಡ ಹಿಡಿಸುತ್ತೆ, ಹಾಕ್ಕೋಬೋದು. ಇದನ್ನು ಈ ಕಡೆ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಗೋತೀನಿ. ನೀವು ಸೀರೆಗೆ ಮೊದಲೇ ಮಾರ್ಕ್ ಮಾಡಿಟ್ಕೋಬೇಕು, ಡಿಸ್ಟೆನ್ಸು ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಈ ಬೀಡ್ಗಳನ್ನು ಈ ಥರ ಹಾಕ್ಕೊಳ್ಳಿ. ಮತ್ತೆ ಥ್ರೆಡ್ಡನ್ನು ಮೇಲೆ ತರಬೇಕು ಬ್ಯಾಕ್ ಸೈಡಿಂದನೇ, ಅಥವಾ ಇಲ್ಲಿಂದನೇ ನೀವು ಬೀಡ್ಸ್ಗಳನ್ನು ಹಾಕಿ ಈ ಕಡೆ ಕೂಡ ನೀವು ಮಾಡ್ಕೋಬೋದು. ಇವಾಗ ನೋಡಿ ಇದನ್ನು ಕೆಳಗಡೆ ತಂದಿದ್ದೀನಿ. ಇಲ್ಲಿಂದ ಇವಾಗ ಮತ್ತೆ ನಾನು 4 ಬೀಡ್ಗಳನ್ನು ಹಾಕ್ತೀನಿ. ಸೇಮ್ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಚಿಕ್ಕದಾಗಿರೋ ವೈಟ್ ಬೀಡ್ಸ್ ಇರುತ್ತಲ್ಲ ಅದು ಕೂಡ ತೊಗೋಬೋದು, ಸಿಲ್ವರ್ ಕಲರ್ ಬೀಡ್ಸ್ ಕೂಡ ತೊಗೋಬೋದು. ಸೀರೆ ಕಾಂಬಿನೇಷನಲ್ಲಿ ಯಾವ ಥರ ಇರುತ್ತೋ ನೋಡಿಕೊಂಡು ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಮತ್ತೆ ಬ್ಯಾಕ್ ಸೈಡಲ್ಲಿ ಈ ಥರ ತಗೋತೀನಿ. ತಗೊಂಡ್ಮೇಲೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಬೀಡ್ಸ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಬರಲಿ, ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥ್ರೆಡ್ಡನ್ನು ಮಿಡಲ್ನಿಂದ ಒಂದು ಸಾರಿ ತಗೋತೀನಿ ನಾನು. ಈ ಥರ ಮಿಡಲ್ನಿಂದ ಒಂದು ಸಾರಿ ಕರೆಕ್ಟಾಗಿ ತಗೋತೀನಿ. ಈ ಥರ ಸುತ್ಕೋತೀನಿ ಒಂದು ಸಲ. ಇನ್ನೊಂದು ಸಾರಿ ಸುತ್ಕೋತೀನಿ. ಮಿಡಲ್ನಲ್ಲಿ ಮೇಲ್ಗಡೆ 4 ಬೀಡು, ಮಧ್ಯದಲ್ಲಿ ಈ ಥರ ಸುತ್ಕೋತಿದ್ದೀನಿ. ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ಇವಾಗ ಥ್ರೆಡ್ಡನ್ನು ಲಾಕ್ ಮಾಡ್ಕೊಂಡು ಬಿಡೋಣ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 1-2 ಸಾರಿ ಈ ಥರ ನೀಡಲ್ನ ಹಾಕಿ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಈ ಥರ ಪರ್ಲ್ ಚೈನ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀವು ಹಚ್ಕೋಬೋದು ಈ ಥರ.
ಬೇಡ ಅಂದರೆ ಅಲ್ಲಿಯೂ ಕೂಡ ಬೀಡ್ಸ್ಗಳನ್ನು ಇದೇ ಥರ ನೀವು ಅಟ್ಯಾಚ್ ಮಾಡ್ಕೋಬೋದು, ಅಥವಾ ಸ್ಟೋನ್ಲೆಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಹಚ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ನೋಡಿಕೊಂಡು ನಾನು ತೋರಿಸ್ತಿದ್ದೀನಿ ನೋಡಿ ಇಟ್ಟು. ಈ ಸ್ಟೋನ್ಲೆಸ್ ಕೂಡ ಹಚ್ಕೋಬೋದು, ಯಾವ್ದು ಬೇಕೋ ನೋಡಿ ನೀವು ಅದನ್ನು ಹಚ್ಕೊಳ್ಳಿ. ಬೀಡ್ಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬೀಡ್ಸ್ ಕೂಡ ಹಚ್ಕೋಬೋದು. ಹಾಗೆ ಮಿಡಲ್ನಲ್ಲಿ ನೋಡಿ ಒಂದು ಈ ಥರ ಪರ್ಲ್ ಬೀಡ್ ಇಟ್ಟಿದ್ದೀನಿ ಕ್ರೀಮ್ ಕಲರ್ದು. ಅದನ್ನು ಗಮ್ ಹಚ್ಚಿದ್ರೆ ಸಾಕು, ಫಿಟ್ಟಾಗಿ ಕೂಡುತ್ತೆ. ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಚ್ಕೊಳ್ಳಿ. ನಾನಿಲ್ಲಿ ಪರ್ಲ್ ಚೈನನ್ನು ಹಚ್ಚಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಸೀರೆಗೆ ಮೊದಲೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಟೇಪಿಂದ ಮಾರ್ಕ್ ಮಾಡ್ಕೊಳ್ಳಿ. ಒಂದು 2 ಬೊಟ್ಟಷ್ಟು ಅಂತರದಲ್ಲಿ ಕೂಡ ಮಾಡ್ಕೋಬೋದು, ಯಾಕಂದರೆ ಗ್ರ್ಯಾಂಡಾಗಿರುತ್ತಲ್ಲ. ಜಾಸ್ತಿ ಹತ್ರ ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ದೂರ ಇದ್ರೇ ಚೆನ್ನಾಗಿರುತ್ತೆ. ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಒಂದು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಡಿಸೈನ್ಗೆ ಒಂದು 600 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.